ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದ್ರೆ ನಾವು ನಮ್ಮನೆ ಗಾರ್ಡನ್ಗೆ ಬಂದಿದ್ದೀವಿ. ನಮ್ಮನೆ ಗಾರ್ಡನ್ ಅಲ್ಲಿ ನಾವು ಸೌದೆ ಕಡಿತಾ ಇದೀವಿ. ಸೊ ನಮ್ಮನೆ ಗಾರ್ಡನ್ ಅಲ್ಲಿ ನಾವು ಸೌದೆ ಕಡಿತಾ ಇದೀವಿ. ಸೊ ನೋಡಿ ಓಕೆ ಓಕೆ. ಸೊ ಗೈಸ್ ಇವತ್ತು ನಮ್ಮನೆ ಗಾರ್ಡನ್ ಅಲ್ಲಿ ನಮ್ಮ ವರುಣ್ HD ಅವರು ಸೌದೆ ಕಡಿತಾ ಇದ್ದಾರೆ. ಸೊ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ. ನೋಡಿ ಇದೆ ನಮ್ಮನೆ ಗಾರ್ಡನ್. ಬಾಳೆ ಮರ ಹಾಕಿದೆ, ದಾಸವಾಳ ಹಾಕಿದೆ, ಆಮೇಲೆ ಇದು ನೋಡಿ ಮಾವಿನ ಮರ. ಅದು ಸ್ವಲ್ಪ ಏನೇನೋ ಆಗ್ಬಿಟ್ಟು ಸ್ವಲ್ಪ ಹುಳ ಅಂತಾರೆ, ಹುಳ ಆಗಿದೆ. ಸೊ ಇದು ನೋಡಿ, ಇದು ಮಾವಿನ ಮರ. ಈಗ ಇಲ್ಲಿ ಸ್ವಲ್ಪ ಸೌದೆ ಇದೆ. ಆ್ಯಕ್ಚುಲಿ ನಮ್ಮ ಮನೇಲಿರೋದು ಅಂಡೆ ಒಲೆಯಲ್ಲಿ ಸ್ನಾನ ಮಾಡೋದು ನಾವೆಲ್ಲ. ಸೊ ಅಂಡೆ ಒಲೆಯಲ್ಲಿ ಸ್ನಾನ ಮಾಡೋದ್ರಿಂದ ನಾವು ಸೌದೆ ಯೂಸ್ ಮಾಡ್ತೀವಿ. ವಿಡಿಯೋ ಮಾಡ್ಬೇಕು ತಾನೆ, ಇವಾಗ ಬರ್ತಾನೆ ಕಷ್ಟಪಟ್ಟು ಕಿತ್ತಿದ್ದೆ. ಸೊ ಸೌದೆ ಯೂಸ್ ಮಾಡ್ತೀವಿ. ಸೊ ಇವಾಗ ಸೌದೆ ಕಡಿತಾ ಇದೀವಿ. ಕುಡಿ ಆಯ್ತು. ಒಂದೇ ಮರ, ಒಂದೇ ಏಟು ಹಿಂಗೆ ಹೊಡಿಯ ಸಾಕು, ಮುಟ್ಕೊಂಡು ಹೋಗುತ್ತೆ. ಹಿಡ್ಕೊ ಬಿಡಪ್ಪ. ಆಯ್ತು, ವಿಡಿಯೋ ಮಾಡ್ತೀನಿ. ಮಿಕ್ಕಿ ಹಿಡಿಯಪ್ಪ, ಹಿಡಿಯ. ಹಂಗೆ ಇನ್ನೊಂದು. ಓ ಡಿಸಾಸ್ಟರು. ಏನು ಹೊಡೆದಿದ್ದು? ದಾರ ತಲೆಗೆ ಹೊಡಿತಾ. ಏನು ಏಟಾಗಿರಲ್ಲ. ಡಿಸಾಸ್ಟರು. ಕಂಟೆಂಟ್ ಆಯ್ತು, ಒಳ್ಳೆ ಕಂಟೆಂಟ್ ಆಯ್ತು. ಏನ್ ಏಟಾಗುತ್ತೆ, ಅವನಿಗೇನಾಗುತ್ತೆ? ಆ ಕಡೆ ಹಾಕ್ಬಿಡ ಕೊಡಪ್ಪ. ನಾನು ಇಷ್ಟೊತ್ತಿಗೆ 3 ಭಾಗ ಮಾಡಿರುವೆ ಅದನ್ನ. ಒಂದೇ ಎಕ್ಸಲ್ ಹಾಕೊಂಡು ವಿಡಿಯೋ ಮಾಡ್ಬೇಕು ತಾನೆ ಇಲ್ಲ? ನಮ್ಮ ಮನೆ ಸೈಜ್ ಅಗಲ ಕಾಣುತ್ತೆ, ಇದರಲ್ಲಿ ಇಟೇಟ್ ಕಾಣ್ತೈತೆ. 20-30 ಸೀಟು ಇಲ್ದಂಗೆ ಐತೆ. ಏನು ಅನ್ಕೊಂತಾರೆ? ಈಗ ಬಾಹುಬಲಿ ನೀಟಾಗಲ್ಲ. ಸೈಡಲ್ಲಿ ಮಲಗ್ಲಾಗಿ ನಿಲ್ಲಿಸ್ತಾರೆ ಇಲ್ಲ, ಮಳೆ ನೆನೆ ಅಲ್ವಾ. ಎಲ್ಲದಕ್ಕೂ ಒಂದೊಂದೇ ಹೊಡಿಬೇಕಷ್ಟೇ, ಅದೇ ಚಾಲೆಂಜು. ಒಂದೇ ಶಾಟಿಗೆ ಹೊಡೆದೋಗ್ಬೇಕು, ಅದು ಹೊಡೆದೋಗುತ್ತೆ. ನನಗೆ ನಂಬಿಕೆ ಇದೆ. ಜಂಪು ಆಗುತ್ತಾ ಅಂತ ನಾನೇ ಇಟ್ಕೊಂಡಿರೋದು. ಗಟ್ಟಿ ಐತೆ ತುಂಬ. ಅದು ಕಾಲೆಲ್ಲ ಅಲ್ಲಾಡ್ತಾ ಇತ್ಕೊಂಡು. ಯಾವ್ದಾರು ಚೆನ್ನಾಗಿರೋ ತಾಳ ಒಂದು 2 ವಿಡಿಯೋಗಾರ ಹೊಡಿಯಂತೆ ಮೆತ್ತಗಿರವ. ಒಂದೇ ಶಾಟ್. ನಿನ್ನ ಹಿಂದೆ ಐತೆ, ಆಮೇಲೆ ಆ ವೈರ್ನು ಕಿತ್ತಾಕಿಯ. ಒಂದೇ ಒಲೆ ಓಪನ್ ಆಯ್ತು. ಯಾಕೆ ಮಾರು ದೋಸೆ ಕೂಡ ಸಾಕು, ಇನ್ನೊಂದು ಅಡಿಲ್ಲ. ಸೊ ಗೈಸ್ ನನ್ನ ಟರ್ನ್ ಆಯ್ತು. ಇವಾಗ ಇವನು ಹೊಡಿತಾನೆ ನೋಡಿ. ಸೊ ಅದೇನು ಗೊತ್ತಾಗುತ್ತೆ. ನಾನು ಜಿಮ್ ಮಾಡಿದಾಗ ಸುಸ್ತಾಗಲ್ಲ. ಮೂರು ಭಾಗ ಆಗುತ್ತೆ. ಏನ ಒಂದೇ ಸೈಡಿಗೆ 3 ಭಾಗ ಮಾಡ್ತೀನಿ. ಧೀರ 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 ಈ ಸುಲ್ತಾನ. ನೆಂಟಿವೆಲ್ಲ ಗಟ್ಟಿ ಇದಾವೆ. ನೆಂಟಿ ಅವನ ಕೈಯಲ್ಲೇ ಓಡಿಸ್ಬೇಕಿತ್ತು. ಒಂದು ಅದೇನು ನೀಟಾಗಿ ಒಂದೇ ಲೈನಲ್ಲಿ ನೋಡಿದೆ ನಾನು, ಒಂದ್ರ ಮೇಲೆ ಒಂದು. ಇಲ್ಲ ಅದೇನೋ ಗಟ್ಟಿ ಐತೆ. ಹೊಡಿಯ. ಸೊ ಗೈಸ್ ನೋಡಿ, ಇದು ದಾಸವಾಳ ಗಿಡ ನೋಡಿ. ಇಲ್ಲೊಂದು ಹೂವು ಬಿಟ್ಟಿದೆ. ಡೈಲಿ ಬಿಡುತ್ತೆ, ಏನೆಲ್ಲ ಒಂದು 10 ಹೂವು ಬಿಡುತ್ತೆ. ಯಾರು? ಹಾಂ
ಎಸ್ ಆ್ಯಕ್ಚುಲಿ ಇದನ್ನೆಲ್ಲ ನಾವೇ ಬೆಳೆದಿಲ್ಲ, ನಮ್ಮ ಅಜ್ಜಿ ಬೆಳೆದಿರೋದು. ಇದಿತ್ತಲ್ಲ ಏನಾದ್ರು ಇದು ಕಬ್ಬೇನು ಕಿಂಗ್ ತೆಗೆಸ್ತಿರೋದು. ಕಬ್ಬು ಇತ್ತು ಗೈಸ್ ನಮ್ಮ ಮನೇಲಿ, ಆ್ಯಕ್ಚುಲಿ ಕಬ್ಬು ಇತ್ತು, ಬಟ್ ಕಬ್ಬು ಇವಾಗಿಲ್ಲ, ಇವಾಗ ಸೀಸನ್ ಇಲ್ಲ ಅಂತ ಕಬ್ಬನ್ನ ಕಡ್ದು ಬಿಸಾಕಿದ್ದೀವಿ. ನೋಡಿ ಇಲ್ಲೊಂದು ಹೂವು ಇದೆ. ಸೊ ನಮ್ಮ ಮನೆ ಗಾರ್ಡನ್ ಒಂದು 20x20 20x20 ಐತನ ಇದು ಇಂಜಿನಿಯರ್. ಜಾಸ್ತಿ ಹೇಳ್ಬೇಕಾ? ಉದ್ದ ಐತೆ ಕಂಡ 20 ಐತೆ ಉದ್ದ 20 ಇದೆ. ಈ ಕಡೆ ಇಲ್ಲೊಂದು ಮನೆ ಇದೆ, ಅದು ನಮ್ದೆ. ಅದೆಲ್ಲ ಟೆಕ್ನಿಕ್ಸು ಗೊತ್ತಾಗಲ್ಲ ಹಂಗೆ. ಅಲಾಗ್ ಬಲಾಕ್ ಶಾರ್ಟ್ಸ್ ಅಂತಾರ ಅದನ್ನ. ಯಾವ್ದಿಗೆ 2 ಗಿಡ ಶುಂಠಿ ಜಿಂಜರ್ ಅಂತ ತೋರ್ಸು ಗೈಸ್. ನೋಡಿ ಶುಂಠಿನೂ ಹಾಕಿದೀವಿ ನಾವು ನಮ್ಮ ಮನೇಲಿ. ನಾವು ತರಕಾರಿ ಎಲ್ಲ ಏನು ತರದೇ ಇಲ್ಲ, ಎಲ್ಲ ನಮ್ಮ ಮನೇಲೆ ಬೆಳಿತೀವಿ. ಬರೀ ಒಂದು ಈರುಳ್ಳಿ ಮತ್ತು ಆಲೂಗಡ್ಡೆ ಮಾತ್ರ ಆಚಿನ ತರ್ತೀವಿ ಅಷ್ಟೇ. ಆರ್ಗ್ಯಾನಿಕ್ ಮಾತ್ರ ತಿನ್ನೋದು ನಾವು. ಇಲ್ಲಿ ನೋಡಿ, ಇದು ಪಪಾಯ ಮರ. ಫ್ರೂಟ್ಸ್ ಬೇಕು ಅಂದರೆ ಫ್ರೂಟ್ಸು ಇದೆ, ವೆಜಿಟೇಬಲ್ಸ್ ಬೇಕು ಅಂದರೆ ವೆಜಿಟೇಬಲ್ಸ್ ಇದೆ. ಬಾಳೆಹಣ್ಣು ಊಟ ಆದ್ಮೇಲೆ ಜೀರ್ಣಕ್ಕೆ, ಪೂಜೆಗೆ, ಇದು ದೇವ್ರ ಪೂಜೆಗೆ ನಿಂಬೆಹಣ್ಣಿದೆ ನೋಡು. ನಿಂಬೆಹಣ್ಣಿದೆ. 2-3 ಬಿಟ್ಟಿದೆ. ಸುಮಾರು ಬಿಟ್ಟಿದೆ. ಓ ಇಲ್ಲೇ ಐತಲ್ಲ. ಓ ನೋಡಿ ಗೈಸ್, ನಿಂಬೆಹಣ್ಣಿದೆ, ನಿಂಬೆಹಣ್ಣು ಬಿಟ್ಟಿದೆ. ಆ ಕಡೆ ಅದ ಒಂದು ಯೂಸ್ಲೆಸ್ ಮರ. ಅದೇ ಯಾವ್ದು ಲಾಸ್ಟಲ್ಲಿ ಇರೋದು. ಒಂದೆರಡು ಸುಮ್ಮನೆ ಶೋಗೆ ಹಾಕಿದ್ದೀವಿ. ಆಮೇಲೆ ಇದು ನಮ್ಮ ಮನೆ ಮಾವಿನ ಮರಕ್ಕೆ ಈ ಥರ ವೈಟ್ ಆಗಿದೆ. ಯಾರು ರೈತರು ವಿಡಿಯೋ ನೋಡ್ತಾ ಇದ್ರೆ ಏನಕ್ಕೆ ಹಿಂಗಾಗಿದೆ ಅಂತ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಸುಣ್ಣ ಹಾಕಿರೋದ್ ಕಂಡ್ಲಾ? ಅಲ್ಲ ಆಂಟಿ, ಅದು ಪ್ರಾಬ್ಲಮ್ ಇರೋದು ಬಲೆ ಅಷ್ಟೇ. ಬಲೆ ಸೊಲ್ಯೂಷನ್ ಕೇಳು. ಬಲೆ ಹಾಕ್ಬಿಟ್ಟೈತೆ. ಸೊ ಇದಕ್ಕೇನಾದ್ರೂ ಸೊಲ್ಯೂಷನ್ ಇದ್ರೆ ಹೇಳಿ. ಇನ್ನೊಂದು ತಿಂಗಳು ಬಿಡ್ತಾನೆ ಅಪ್ಲೋಡ್ ಮಾಡ್ತಾನೆ. ಮುಂದೊಂದು ತಿಂಗಳು ಬಿಡ್ಕೊಂಡು ಹೇಳ್ತಾರೆ. ವರ್ಕ್ ಆಗ್ತಾ ಇಲ್ಲ. ಮತ್ತೆ ಒಂದು 2 ದಿನಕ್ಕೆ ಸರಿ ಹಂಗೆ. ಆಕ್ಚುಲಿ ನಾವು ಇಲ್ಲಿಂದ ಮಾವಿನ ಹಣ್ಣ ತಿಂದಿದ್ದೀವಿ, ಚೆನ್ನಾಗಿತ್ತು. ಹಣ್ಣ ಅಲ್ಲ, ಕಾಯಿ ತಿಂದಿದ್ದೀವಿ, ಚೆನ್ನಾಗೇ ಇತ್ತು, ಏನು ತೊಂದರೆ ಇಲ್ಲ. ಒಟ್ಟು ಒಂದು 5-6 ವರ್ಷ ಆಗಿದೆ ಈ ಮರಕ್ಕೆ. ಇಲ್ಲ ಒಂದು 10 ವರ್ಷ ಐತೆ. ಓ ಗೈಸ್, ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಹಾಕಿದ ಮರ ಇದು. 10 ವರ್ಷ ಆಗೈತೆ ಕರೆಕ್ಟಾಗಿ. ಅಷ್ಟೇ ಅದು. ಹಾಂ, ಮರನೇ ಆಗಿಲ್ಲ ಇದೊಳೆ. ನೋಡಿ ಎಷ್ಟು ಅಗಲ ಐತಪ್ಪ. ಸೊ ಗೈಸ್ ನೋಡಿ, ಇಷ್ಟು ಸೌದೆ ಇವಾಗ ರೆಡಿ ಮಾಡಿದ್ವಿ. ಏನಿಲ್ಲ ಅಂದರೂ ಇದು ಒಂದು ವಾರಕ್ಕೆ, ಒಂದು 20 ದಿವಸ, ಒಂದು 20 ದಿವಸನಾರು ಆಗುತ್ತೆ ಆರಾಮಾಗಿ. 20 ದಿವಸ ಆರಾಮಾಗಿ ಸ್ನಾನ ಮಾಡೋದು. ತಿಂಗಳು ಮಳೆಗಾಲ ಮುಗಿದ್ರೆ ಸಾಲುತ್ತಾ ಅಂತ ಯೋಚನೆ ಮಾಡ್ತಿದ್ರೆ. ಎಸ್ ಆ್ಯಕ್ಚುಲಿ ನಮ್ಮ ಹಾಸನದಲ್ಲಿ ಜೂನ್ ಜುಲೈ ಬಂದ್ಬಿಟ್ರು ಅಂದರೆ ಫುಲ್ ಭಯಂಕರ ಮಳೆ. ಆ್ಯಕ್ಚುಲಿ ಇವತ್ತೇ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗಿರೋದು. ಮೇ ಜೂನ್ ಜುಲೈ ಆಗಸ್ಟ್ ಫುಲ್ಲು ಮಳೆನೇ. ಸೊ ಯಾರೆಲ್ಲ ಅಂಡೆ ಬಲೆ ಯೂಸ್ ಮಾಡ್ತಾರೋ ಅವರೆಲ್ಲ ಈ ಸಲ ಸೌದೆ ಮತ್ತು ಕಾಯಿ ಮೊಟ್ಟೆಗಳನ್ನೆಲ್ಲ ಸೇಫ್. ನೀರಲ್ಲೆಲ್ಲ ತಲೆ ಕೂದಲು ನ್ಯಾಚುರಲ್ ಯೂಸ್ ಮಾಡೋದು. ಹೆಲ್ತ್ ಕಾನ್ಶಿಯಸ್ ನಮ್ಮ ಮನೇಲೆಲ್ಲ. ಸೊ ಸೌದೆ ರೆಡಿ ಮಾಡ್ಕೋಬೇಕು. ಅಲ್ಲಿ ಕಾಯಿ ಮೊಟ್ಟೆ ಎಲ್ಲ ಇಟ್ಟಿರ್ತೀವಿ. ಕಾಯಿ ಮೊಟ್ಟೆ ಅಂದರೆ ಇಲ್ಲಿ ಸುತ್ತಮುತ್ತ ಹಳ್ಳಿಯವರು ತಂದು ಕೊಡ್ತಾರೆ ನಮಗೆ ಕಾಯಿ ಮೊಟ್ಟೆನ. ಸೊ ಕಾಯಿ ಮೊಟ್ಟೆ ಮತ್ತು ಸೌದೆ ಯೂಸ್ ಮಾಡ್ತೀವಿ ಅಷ್ಟೇ. ಆಯ್ತನಾ? ಇನ್ನೊಂದೇ ಒಂದು ಲಾಸ್ಟ್ ಇದೆ, ಹೊಡಿಯಮ್ಮ. ಅಲ್ಲಿ ಹೊಡಿತಾನೆ, ಇಲ್ಲಿ ಕಿತ್ಕೋಯ್ತದ ಅದು. ಟೆಕ್ನಿಕ್ ಗೊತ್ತಾಗಲ್ಲ. ಇಂಜಿನಿಯರಿಂಗ್ ಓದಿರೋದು ನಾನು. ಹಾಕಾಕು ಒಂದು ಏನೋ ಒಂದಂಗಾದ್ರೆ ಹೇಳ್ಬೋದು, ಎಲ್ಲ ಹಂಗೆ ಆಗ್ತಿದೆ. ಇದೋ ನೋಡಿ, ಆಯ್ತು ಬೇಗ. ಇಲ್ಲ ಒಂದು ಕತೆ ಐತೆ ಗೊತ್ತವ್ರ ನಾವು. ಕೊಡ್ಲಿ ಹೊಡಿತಾ ಇರ್ತಾನೆ, ಬಿದೋಗುತ್ತೆ. ಆಮೇಲೆ ಕೆರೆಯಿಂದ ಒಂದು ದೇವತೆ ಬರ್ತಾಳೆ. ನದಿ ಹಾಂ, ನದಿನೇನೇಂಟಿ ಅದು. ಅದು ಗೈಸ್, ಈ ಸ್ಟೋರಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಎಷ್ಟನೇ ಕ್ಲಾಸಲ್ಲಿ ಬೆಂಗಳೂರು ಸ್ಕೂಲಲ್ಲಿ ಇದ್ದಾಗಿದ್ದು. ಸ್ಟೋರಿ ಕಮೆಂಟ್ ಮಾಡಿ ತಿಳಿಸ್ಬೇಕಂತೆ. ಅಲ್ಲ, ಆ ಸ್ಟೋರಿ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿದ್ದು. ಒಂದು 4th ಸ್ಟ್ಯಾಂಡರ್ಡ್ ಅಲ್ಲ 3rd ಸ್ಟ್ಯಾಂಡರ್ಡ್ ಅಲ್ಲ ಬರುತ್ತೆ ಅನ್ಸುತ್ತೆ, ಇಲ್ಲ 2nd ಸ್ಟ್ಯಾಂಡರ್ಡ್ ಬರುತ್ತೆ ಅನ್ಸುತ್ತೆ. ಎಲ್ಲ ನಾನೇ ಕಡ್ದೆ ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ಕೊಂಡು ಅಲ್ಲಿ ನೋಡಿದ್ರೆ ಇಲ್ಲಿ ಕಟ್ಟು. ಓಯ್ಸ್ ಡೀಟೇಲ್ಸ್ ಕೊಡು ಅಂತ ಸೌದೆ ಹೊಡ್ಯಕ್ಕೆ ಬರ್ತಾನೆ ಅಂತ. ಸೊ ಗೈಸ್ ನೋಡಿ, ನಿಮ್ಮಲ್ಲಿ ಏನಾದ್ರು ಸೌದೆಗೆ ಹೊಡಿತೀರಾ ಅಂದರೆ ಅವ್ನು ಮುಟ್ಟಿದ್ರೆ ಸೌದೆ ಕಟ್ಟಾಗುತ್ತೆ. ಸೌದೆ ಹೊಡಿಯೋದೇ ಬೇಡ. ಇದೊಂಚೂರು ಭಾಳ ಗಟ್ಟಿ ಐತಿ ಇದು. ನಾನು ಅರ್ಧ ಹೊಡೆದು ಇಟ್ಟಿದ್ದೀನಿ. ಇಲ್ಲಿ ಹೊಡಿಯ ಕರೆಕ್ಟಾಗಿ, ಇಲ್ಲಿ ಹೊಡಿಯ.
ಓತ್ ಹಿಂಗೆ ಹೊಡೆದ್ರೆ ಅಲ್ಲೊಂದು ಕಟ್. ಅಯ್ಯೋ ಆಗುತ್ತೆ ಅನ್ಕೊಂಡು. ಈ ಸಲ ಹೊಡೆಯತ್ತೆ. ವೆರಿ ಗುಡ್. ಇದು ಫುಲ್ ಫ್ಲಾಟ್ ಅಲ್ವಾ ನೆಂಟಿ? ಈ ಲಿಟ್ರನ್ನು ಅದೇ ಬೀಳಲ್ಲ ಕರೆಕ್ಟಾಗಿ. ಕಡಿಬೇಕಾಗಲ್ಲ ಇದು. ಇದು ಮೇಲಕ್ಕೆ ಇಡ್ಬೇಕಾ ನೆಂಟಿ? ಈಗ ಮಳೆ ಬಂದ್ರೆ ಶೀಟ್ ಹಾಕಿಲ್ವಲ್ಲ. ಲೋ ಅಲ್ಲ ಟಾರ್ಪಲ್ ತಂದು ಮುಚ್ಚರು ಮುಗ್ದಾವಯ್ತೇನಪ್ಪ. ಧಬಾಗ್ದ. ಲೋ ಇದು ಇಲ್ಲೇ ಒಂದು ಡಿಸೈನ್ ಆದಂಗೆ ಆಯ್ತು ಕಣ್ಲ ಜೋಡಿಸಿರೋದು. ಸೊ ಗೈಸ್ ಸೌದೆ ಎಲ್ಲ ಕಡ್ದು ಮುಗೀತು, ಇವಾಗೆಲ್ಲ ಜೋಡಿಸಿದ್ವಿ. ಬಿಸಿಲಿಗೆ ಸ್ವಲ್ಪ ಒಣಗುತ್ತೆ, ಅದಾದ್ಮೇಲೆ ನಾಳೆಯಿಂದ ಯೂಸ್ ಮಾಡ್ಕೊತಾರೆ ಮನೇಲಿ. ಸೊ ಈ ಚಿಕ್ಕ ವ್ಲಾಗು ನಿಮ್ಗೆ ಇಷ್ಟ ಆಯ್ತು ಅಂದ್ಕೊತೀನಿ. ಏನಾ ಏನು ಸ್ಟೋರೇಜು? ಅದು ಇನ್ನೊಂದು ಬ್ಲಾಗ್. ಸೊ ಗೈಸ್ ನೋಡಿ, ಆಮೇಲೆ ವಿಳೆದೆಲೆ ಇದೆ, ಅಲೋವೆರಾ ಗಿಡ ಇದೆ, ಆಮೇಲೆ ಇಲ್ಲೊಂದು ಯಾವುದೋ ಗಿಡ ಇದೆ. ಇಲ್ಲಿ ನೋಡು ಹೆಂಗಿದೆ ಇದು. ಇದೆಲ್ಲ ಶೋ ಗಿಡಗಳು ನೋಡಿ. ಇಲ್ಲೂ ವಿಳೆದೆಲೆ ಗಿಡ ಇದೆ. ನೋಡು ಇದಲ್ಲ, ನೋಡಿ ಹಿಂಗಿದೆ. ಮನಿ ಪ್ಲಾಂಟ್ ಇದೆ. ಇಲ್ಲಿ ಜಾಸ್ಮಿನ್. ಏನಂತಾರೆ ಇದು ಜಾಸ್ಮಿನ್ ಕನ್ನಡದಲ್ಲಿ ಅಂತ ಹೇಳ ನೀನು? ನಾಟಿ ಜಾಸ್ಮಿನ್ ಏನಂತಾರೆ ಕನ್ನಡದಲ್ಲಿ? ಕಮಲ. ಕಾಕಡ. ಸೊ ಗೈಸ್ ನೋಡಿ ಕಾಕಡ ಹೂವು ಇದೆ. ಇಲ್ಲಿ ಇದೆ ಹಿಂಗೆ ಶೋ ಅದು ಆ ತರ ಅಲ್ವ? ಇಲ್ಲಿ ನೋಡಿ ತೆಂಗಿನ ಮರನ ಐತೆ ಇಲ್ಲಂತ ನಮ್ಮ ಮನೇಲಿ, ಚಿಕ್ಕದು ಸಸಿ. ಅಡಿಕೆ ಕಣ್ಣ ಅಡಿಕೆನ ಅದು? ತೆಂಗಿನ ಮರ ಅಲ್ಲಿ ಇತ್ತಲ್ಲ, ಏನಾಯ್ತು? ಇದೇನ ಗ್ಯಾರಂಟಿ ಮತ್ತೆ? ಅಡಿಕೆ ಅದು ಶೋ ಗಿಡ. ಶೋ ಗಿಡ ಇದು ನೋಡಿ, ತೆಂಗಿನ ಮರ ಅಂತ ಹೇಳ್ಬಿಟ್ಟೆ. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಫುಲ್ ಶೋ. ಇದೆಲ್ಲ ಫುಲ್ ಶೋಗೆ ಅಂತ. ಇದೆಲ್ಲ ಫುಲ್ ಶೋ ಗಿಡಗಳು. ಏನು ಉಯ್ ಇದೇನು ಹಿಂಗೈತೆ? ಅದೊಂಚೂರು ಮುಟ್ಟೆ ಹೆಂಗಾಡುತ್ತೆ ಅಂತ ಹೆಂಗ್ ಆಡುತ್ತೆ? ಮುಟ್ಸು ಇದ್ರಲ್ಲಿ. ತಳಿ ಮನ್ಸಲ್ಲಿ ವಾವ್, ಬಟರ್ಫ್ಲೈ. ಬಟರ್ಫ್ಲೈ ಅದು? ಹ್ಞೂ ಕಣೋ, ಕ್ಯಾಟರ್ಪಿಲ್ಲರು. ಕ್ಯಾಟರ್ಪಿಲ್ಲರ್ ಅಲ್ಲ ಅದು. 190 ಅದು ಗಿಡದಾಗ ಹತ್ಕೊಂಡು ಈಗ ಫುಲ್ ಇದೆಲ್ಲ ಬಿಟ್ಟಿರಿ. ಅದು ನೋಡೋದು ಹೆಂಗ್ ಇದು ಮಾಡುತ್ತೆ ನೋಡು. 190 ಕ್ಯಾಟರ್ಪಿಲ್ಲರ್ ಅದು. ಇದು ಕಲರ್ ಕ್ಯಾಟರ್ಪಿಲ್ಲರ್ ಅದು ಇದ್ರದ್ದು ಒಂಥರ. ಇಲ್ಲಿ ಇಲ್ಲೊಂದು ಆರ್ತಾ ಇರುತ್ತಲ್ಲ ದಪ್ಪದು, ಮನೆ ಒಳಗ್ ಬರುತ್ತಲ್ಲ. ನೆನ್ನೆ ಅಲ್ಲೊಂದೆರಡು ಇದ್ವು, ಎಲ್ಲ ತಿಂದಾಕಿದ ನೋಡಲ್ಲ. ಅವು ಎಲೆ ಮೇಲೆ ಇರ್ತವೆ, ಎಲೆ ತಿನ್ಕೊಂಡು ನೆಕ್ಸ್ಟ್ ಇದು ಗ್ರೀನ್ ಕಲರ್ ತಾನೇ ಅದಾಗದು? ಗ್ರೀನ್ ಅಲ್ಲ, ಬ್ಲಾಕ್ ಕಲರ್ ಆತಿ, ಇದೇ ಕಲರ್ ಆತಿ, ಆರೆಂಜ್. ಬ್ಲಾಕ್ ಕಲರ್ ಚಿಟ್ಟೆ ಹೊತ್ತಿದ್ದು ಗೈಸ್. ಇದಕ್ಕೆಲ್ಲ ಡೈಲಿನ ವರ್ಣನ ನೀರು ಹಾಕೋದು. ಸೊ ವಿಡಿಯೋ ಒಂಚೂರು ಹಾಕ್ಲಾ ಯಾಕಂದ್ರೆ ಮಳೆ ಬರ್ತಿದೆ, ಇವಾಗ ನೀರು ಹಾಕೋದು ಬೇಡ. ಸೊ ಗೈಸ್ ಈ ಒಂದು ಕೋಲ್ ತಗೊಂಡು ಜಾಲಿ ಎಲ್ಲ ತೆಗಿಯೋ, ಗಿಡಕ್ಕೆ ಪೂರ್ತಿ ಜಾಲಿ. ಸೊ ಗೈಸ್ ಇವನು ಕೆಲಸ ಕಂಟಿನ್ಯೂ ಮಾಡ್ತಾನೆ. ಸೊ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಈ ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಬ್ಲಾಗ್ ಜೊತೆ ಬರ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್.